ಒಳ ಮೀಸಲಾತಿ ಜಾರಿಯಾಗಲಿ. ಒಳ ಮೀಸಲಾತಿ ಜಾರಿ ಆಗಲೇಬೇಕು ಮತ್ತು ಮೀಸಲಾತಿಯ ಹೆಚ್ಚಳ ಆಗಬೇಕು ಅಂತಕ್ಕಂಥ ದಿವ್ಯದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಬೆಂಬಲಿಸ್ತೀವಿ. ಇವತ್ತು ಕರ್ನಾಟಕದಲ್ಲಿ ಸುಮಾರು 54,000 ಏನು ಖಾಲಿ ಹುದ್ದೆಗಳನ್ನು ಅವರು ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೂ ಮತ್ತು ಬೇರೆ ವಿಚಾರಕ್ಕೂ ತಳಕು ಹಾಕ್ಕೊಂಡು ನಾವೀಗ ನೇಮಕ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾದ ಬೆಳವಣಿಗೆ ಅಲ್ಲ. ಕೇಂದ್ರ ಸರ್ಕಾರ ಸಂವಿಧಾನದ 9th ಶೆಡ್ಯೂಲ್ಗೆ ಅದನ್ನು ಸೇರಿಸೋ ಮುಖಾಂತರವಾಗಿ SC/ST ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಪ್ರತಿ ಊರಿಗೂ ಅಂಬೇಡ್ಕರ್ ಭವನ ಇಲ್ಲ, ರಸ್ತೆ ಇಲ್ಲ, ಇವೆಲ್ಲ ಏನೂ ಸಹ ಕಾಮಗಾರಿಗಳು ಸಹ ಸರಿಯಾಗಿ ನಡೀತಾ ಇಲ್ಲ. ಇವನ್ನೆಲ್ಲ ಕ್ರಮಬದ್ಧವಾಗಿ ಮಾಡಬೇಕು. ಇವತ್ತು ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಹುದ್ದೆಗಳು ಕಡಿಮೆ ಆಗ್ತಾ ಇದೆ ಖಾಸಗೀಕರಣದ ಭಾಗವಾಗಿ. ಐಕ್ಯತೆ ಒಡೆದೋದ್ರೆ ನೇರವಾಗಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ. ಖಾಲಿ ಇರುವ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿ. ಒಳ ಮೀಸಲಾತಿಯ ಬಿಕ್ಕಟ್ಟು ಪ್ರಾರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ CPIM ಪಕ್ಷ ಮತ್ತು ಅದರ ಒಡನಾಡಿ ಸಂಘಟನೆಗಳು ಇಂಥ ಸಂದರ್ಭದಲ್ಲೂ ಕೂಡ ಅದರ ಪಕ್ಷದ ನಿಲುವನ್ನು, ಪಕ್ಷದ ಸ್ಟ್ಯಾಂಡಿಂಗನ್ನು ಪ್ರದರ್ಶನ ಮಾಡ್ತಾ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಮತ್ತು ಮೀಸಲಾತಿಯ ಹೆಚ್ಚಳ ಆಗಬೇಕು ಅಂತಕ್ಕಂಥ ದಿವ್ಯದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ ಮತ್ತು ಅದನ್ನು ಬೆಂಬಲಿಸ್ತೀವಿ. ಇದ್ರ ಜೊತೆಗೆ ಇವತ್ತು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ ಏನು ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಮತ್ತು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದ್ದಂಥ ಸಂದರ್ಭದಲ್ಲೂ ಕೂಡ ಇನ್ನೂ ಕೂಡ ಕಾರಣಗಳನ್ನ ಹೇಳ್ಕೊಂಡು ಒಳ ಮೀಸಲಾತಿಯ ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾ ಒಳ ಮೀಸಲಾತಿಯನ್ನು ಜಾರಿ ಮಾಡದೆ ಇವತ್ತು ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರವನ್ನು ನೇರವಾಗಿ ಖಂಡನೆ ಮಾಡ್ತಾ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿ ಮಾಡಬೇಕು. ಏನು ಒಂದು ವೇಳೆ ನಿಮ್ಮಲ್ಲಿ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿ ಏನು ರೋಸ್ಟರ್ ಬಿಂದು ಇದೆ ಅದನ್ನು ಪರಾಮರ್ಶನೆ ಮಾಡಿದರೂ ಕೂಡ ನಮಗೆ ಅಭ್ಯಂತರ ಇಲ್ಲ. ಕೂಡಲೇ ಮಾಡಬೇಕು. ಮತ್ತು ಎಡಬಲ ಸಮುದಾಯದಲ್ಲಿ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ರಿ, ಐಕ್ಯತೆಯನ್ನು ಸೃಷ್ಟಿ ಮಾಡಿದ್ರಿ, ಆ ಐಕ್ಯತೆ ಮುಂದುವರ್ಕೊಂಡು ಹೋಗಬೇಕು. ಐಕ್ಯತೆ ಒಡೆದೋದ್ರೆ ನೇರವಾಗಿ ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಹೊಣೆ. ಮತ್ತು ಮೀಸಲಾತಿಯನ್ನು ಹೆಚ್ಚಳವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಏನು ಅಧಿವೇಶನ ಪ್ರಾರಂಭವಾಗಿದೆ, ಆ ಅಧಿವೇಶನದಲ್ಲಿ ಮಾನ್ಯ ಕರ್ನಾಟಕದ ಸಂಸದರು ಮತ್ತು ಹಾಸನ ಜಿಲ್ಲೆಯ ಸಂಸದರು ಕೂಡ ಏನು ಪಾರ್ಲಿಮೆಂಟ್ನಲ್ಲಿ ಆಗ್ರಹವನ್ನು ಮಾಡಬೇಕು, ಒತ್ತಾಯವನ್ನು ಮಾಡಬೇಕಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀನಿ. ಇವತ್ತು ಕರ್ನಾಟಕದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಮತ್ತು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿದ್ರೆ ನಾಗಮೋಹನ್ ದಾಸ್ ಅವರ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಏನು ಇದುವರೆಗೂ 15% ಮೀಸಲಾತಿಯನ್ನು ಕೊಡ್ತಾ ಇದ್ರು, ಅವರ ಜನಸಂಖ್ಯೆ ಆಧಾರದ ಮೇಲೆ ಈಗ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಬೇಕು. 17% ಮೀಸಲಾತಿಯನ್ನು ಕೊಡಬೇಕು ಅಂತ ಇದೆ. ಈ 17% ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಲ್ಲ. ಸಂವಿಧಾನದ ಶೆಡ್ಯೂಲ್ 9ಕ್ಕೆ ಸೇರ್ಪಡೆ ಮಾಡಿ ಸಂವಿಧಾನದ ತಿದ್ದುಪಡಿ ಮಾಡಿ ಕೇಂದ್ರ ಸರ್ಕಾರ ಇದಕ್ಕೆ ಅವಕಾಶವನ್ನು ಅನುಮತಿಯನ್ನು ಕೊಡಬೇಕು. ಈ ಹಿನ್ನೆಲೆಯಲ್ಲಿ 17% ಮೀಸಲಾತಿಯನ್ನು ಹೆಚ್ಚಳ ಮಾಡಿ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIMನ ನೇತೃತ್ವದಲ್ಲಿ ಎಲ್ಲ ಸಂಸದರಿಗೆ ಇವತ್ತು ಹಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀವಿ. ಯಾಕೆಂದರೆ ಇದರ ತೀರ್ಮಾನ ಮಾಡಬೇಕಾದಂಥವ್ರು ಲೋಕಸಭಾ ಸದಸ್ಯರು, ಜನಪ್ರತಿನಿಧಿಗಳು. ಎರಡನೇ ಪ್ರಶ್ನೆ, ಇವತ್ತು ಕರ್ನಾಟಕದಲ್ಲಿ ಸುಮಾರು 54,000 ಏನು ಖಾಲಿ ಹುದ್ದೆಗಳನ್ನು ಅವರು ನೇಮಕ ಮಾಡ್ಕೊಳ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇದಕ್ಕೂ ಮತ್ತು ಬೇರೆ ವಿಚಾರಕ್ಕೂ ತಳಕು ಹಾಕ್ಕೊಂಡು ನಾವೀಗ ನೇಮಕ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸರಿಯಾದ ಬೆಳವಣಿಗೆ ಅಲ್ಲ. ಕೂಡಲೇ ಈ ನೇಮಕಾತಿಯನ್ನು ನಡೆಸಬೇಕು. ಮತ್ತು ಇವತ್ತು ಖಾಸಗಿ ರಂಗದಲ್ಲಿ ಉದ್ಯೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ವಲಯಗಳ ಉದ್ಯೋಗಗಳೇ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ. ನಿಮಗೆ ಗೊತ್ತಿದೆ, ಖಾಸಗಿ ರಂಗದಲ್ಲಿ ಇವತ್ತು ಮೀಸಲಾತಿ ಅಂತಿಲ್ಲ. ನಾವು ಒತ್ತಾಯ ಮಾಡ್ತಾಯಿದ್ದೀವಿ, ಎಲ್ಲ ವಲಯಗಳಲ್ಲೂ ಕೂಡ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಹೇಗೆ ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ವಲಯಗಳಲ್ಲಿ ಮೀಸಲಾತಿ ಇದೆ, ಅದೇ ರೀತಿಯಾಗಿರ್ತಕ್ಕಂಥ ಮೀಸಲಾತಿಯನ್ನು ಖಾಸಗಿ ವಲಯದಲ್ಲೂ ಜಾರಿಗೆ ತರೋದಕ್ಕೆ ಸಾಧ್ಯ ಆಗಬೇಕು. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ಸಂವಿಧಾನಾತ್ಮಕ ತೊಡಕುಗಳನ್ನು ನಿವಾರಣೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಹಾಸನದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಸರಿಯಾದಂಥ ಕ್ರಮಗಳನ್ನು ಕೂಡಲೇ ಕೈಗೊಳ್ಳಬೇಕು. ಮತ್ತು ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾಗಮೋಹನ್ ದಾಸ್ ವರದಿಯನ್ನು ಕೊಡಲಾಗಿದೆ. ಅದನ್ನು ಅನುಮೋದನೆಯೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅನುಮೋದಿಸಿದೆ. ಆದರೆ
ಕೇಂದ್ರ ಸರ್ಕಾರ ಸಂವಿಧಾನದ 9th ಶೆಡ್ಯೂಲ್ಗೆ ಅದನ್ನು ಸೇರಿಸೋ ಮುಖಾಂತರವಾಗಿ SC/ST ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತು ಒಳ ಮೀಸಲಾತಿ ಜಾರಿಗೊಳಿಸ್ಲಿಕ್ಕೆ ಸಂಬಂಧಪಟ್ಟಂಗೆ ಏನೇನೆಲ್ಲ ಅಡ್ಡಿ ಆತಂಕಗಳಿದೆ ಅದನ್ನೆಲ್ಲವನ್ನೂ ಕೂಡ ಸರಿ ಮಾಡಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಮತ್ತು ಈಗಾಗಲೇ ಖಾಲಿ ಇರ್ತಕ್ಕಂಥ ಸರ್ಕಾರದ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡಲೇ ಅದನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಪೂರಕವಾದಂಥ ನಿರ್ಧಾರಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು CPIM ನೇತೃತ್ವದಲ್ಲಿ ಹಾಸನದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ವಿ. ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತನ್ನ ದಲಿತ ವಿರೋಧಿ ನೀತಿಗಳ ಭಾಗವಾಗಿ ಇವತ್ತು ದಲಿತ ಸಮುದಾಯದ ನಡುವೆ ಒಡಕನ್ನು ಉಂಟು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಗಳು ನಡೀತಾ ಇದೆ. ಇದರ ಹಿಂದೆ BJP RSS ಸಂಘ ಪರಿವಾರನೂ ಕೂಡ ದಲಿತ ಸಮುದಾಯವನ್ನು ಒಡೆದಾಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆದರೆ ಇವತ್ತು ದಲಿತ ಸಮುದಾಯ ಒಂದು ವರ್ಗವಾಗಿ ದುಡಿಯುವ ವರ್ಗವಾಗಿ ಮುಖ್ಯವಾಗಿ ಮೀಸಲಾತಿ ಅವಕಾಶಗಳನ್ನು ಕಲ್ಪಿಸ್ಕೊಳ್ಳಿಕ್ಕೆ ಬೇಕಾದಂಥ ರೀತಿಯಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಜೊತೆಗೆ ಇವತ್ತು ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ಇಲಾಖೆಗಳಲ್ಲಿ ಇವತ್ತು ಹುದ್ದೆಗಳು ಕಡಿಮೆ ಆಗ್ತಾಯಿದೆ ಖಾಸಗೀಕರಣದ ಭಾಗವಾಗಿ. ಹಂಗಾಗಿ ಖಾಸಗೀಕರಣದಲ್ಲೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಸಂಬಂಧಪಟ್ಟಂಗೆ ಹೋರಾಟಗಳನ್ನು ತೀವ್ರಗೊಳಿಸಬೇಕು ಮತ್ತು ಸರ್ಕಾರಗಳು ಅದ್ರ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇವೆ. ಒಳ ಮೀಸಲಾತಿ ಏನಿದೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹ ನಮಗೆ ಬಿಡುಗಡೆ ಮಾಡಿಕೊಡಬೇಕು. ಅದು ಎಲ್ಲ ಕ್ಷೇತ್ರಗಳಲ್ಲೂ ಖಾಲಿ ಇರುವ ಹುದ್ದೆಯನ್ನು SC ಮತ್ತು STಗಳಿಗೆ ಕರೆಕ್ಟಾಗಿ ಮೀಸಲಾತಿ ಏನಿದೆ ಅದನ್ನು ನೀಡಬೇಕು. ಉದ್ಯೋಗ ಇಲ್ಲದೆ ನಿರುದ್ಯೋಗಿಗಳಾಗಿ ಮಕ್ಕಳುಗಳು ಅಲಿತಾ ಇದ್ದಾರೆ. ಅದನ್ನು ನಾವು ಕಣ್ಣಾರೆ ನೋಡೋಕ್ಕಾಗಲ್ಲ. ಸರ್ಕಾರದಲ್ಲಿ ಖಜಾನೆಯಲ್ಲಿ SC/ST STP ಯೋಜನೆಗೆ ಅದು ಸಾಕಷ್ಟು ಹಣ ಇದೆ. ಪ್ರತಿ ಊರಿಗೂ ಅಂಬೇಡ್ಕರ್ ಭವನ ಇಲ್ಲ, ರಸ್ತೆ ಇಲ್ಲ, ಇವೆಲ್ಲ ಏನೂ ಸಹ ಕಾಮಗಾರಿಗಳು ಸಹ ಸರಿಯಾಗಿ ನಡೀತಾ ಇಲ್ಲ. ಇವನ್ನೆಲ್ಲ ಕ್ರಮಬದ್ಧವಾಗಿ ಮಾಡಬೇಕು. ಖಾಸಗೀಕರಣವನ್ನು ಬಿಟ್ಟು ಸರ್ಕಾರನೇ ಕೆಲವು ನಿಯಮಗಳನ್ನು ಪಾಲಿಸಬೇಕು. ನಮ್ಮ ಹಾಸನ ಜಿಲ್ಲೆಯ ಸಂಸದರಾದ ಶ್ರೇಯಸ್ ಪಟೇಲ್ರವರೆಗೂ ನಾವು ಮನವಿ ಮಾಡ್ತಿದ್ದೀವಿ. ಇದನ್ನು ಗಮನಕ್ಕೆ ತಂದು ಜಾರಿ ಮಾಡಬೇಕು ಅಂತ ಕೇಳಿಕೊಳ್ತಿದ್ದೇವೆ ನಮ್ಮ ಕಮ್ಯುನಿಸ್ಟ್ ಪಾರ್ಟಿಯ ಪರವಾಗಿ. ಸರ್, ಈಗ 3 ಲಕ್ಷ ಉದ್ಯೋಗಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ದಾರೆ ಸರ್. 3 ಲಕ್ಷ ಅಂತ ಅಂದ್ಬಿಟ್ಟು ಆಲ್ರೆಡಿ ಮೆಜರ್ ಇದೆಯಾ ಸರ್? ಹೇಗೆ, ಯಾವ ರೀತಿ ಹೇಳ್ತಿದ್ದೀರಾ ಸರ್? ಈಗಾಗಲೇ ಸರ್ಕಾರದ ಇಲಾಖೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳೇ 3 ಲಕ್ಷ ಹುದ್ದೆಗಳಿದೆ. ಆದರೆ ಕಳೆದ 1 ತಿಂಗಳಲ್ಲಿ ಏನು ಧಾರವಾಡದಲ್ಲಿ ಹುಬ್ಳಿನಲ್ಲಿ ಹೋರಾಟ ನಡೀತಿದೆ, ಅದು 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಭರ್ತಿ ಮಾಡಬೇಕು ಅಂತ ಹೇಳಿ ಹೋರಾಟವನ್ನು ನಡೆದಿತ್ತು. ಆದರೆ ಒಳ ಮೀಸಲಾತಿ ಜಾರಿಯಾಗದೇ ಆ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಏನು 15% ಮೀಸಲಾತಿ ಒಳಗಡೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ 56,000 ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ಬೇಕು. ಜೊತೆಗೆ ಉಳಿದಂಥ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕೂಡ ರಾಜ್ಯ ಸರ್ಕಾರ ಕೂಡಲೇ ಭರ್ತಿ ಮಾಡ್ಕೊಳ್ಳಿಕ್ಕೆ ಕ್ರಮ ಕೈಗೊಳ್ಳಬೇಕು. ಯಾವುದೇ ಕಾರಣಕ್ಕೂ ದಲಿತ ಸಮುದಾಯ ಮತ್ತು ಇಡೀ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಈ ಕೆಲಸ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.